ವಿಜಯಪುರದ ಬರಟಗಿ ಗ್ರಾಮದ ಪ್ರತಿಯೊಂದು ಮನೆಗಳಲ್ಲೂ ಹೀಗೆ ಬೀಗ ಜಡಿಯಲಾಗುತ್ತೆ. ಯಾಕಂದರೆ ಇಲ್ಲಿರುವಂಥ 170 ಮನೆಗಳಲ್ಲಿ ಶೇಕಡ 60ರಷ್ಟು ಮನೆಗಳಲ್ಲಿ ಎಲ್ಲ ಗುಳೆ ಹೋಗಿರ್ತಾರೆ. ಬರ ಅವರನ್ನು ಅಂಥ ಪರಿಸ್ಥಿತಿಗೆ ತಂದೊಡುತ್ತೆ. ಇಲ್ಲಿ ನೀವು ಗಮನಿಸ್ತಿರ್ಬೋದು, ಪ್ರತಿ ಮನೆಯಲ್ಲೂ ಕೂಡ ಗುಡಿಸಲು ಇಲ್ಲಿ ಮೊದಲೇ ಇಲ್ಲಿ ಅಂಥ ಒಂದು ಯಾವುದೇ ಒಂದು ಮಳೆ ಬರದ ಕಾರಣ ಇವರ ಬದುಕು ಅಂತ ಈ ಜೀವನ ಮಟ್ಟ ಅನ್ನುವಂಥದ್ದು ಯಾವುದೂ ಸುಧಾರಿಸಿಲ್ಲ. ನೀವು ಕಾಣ್ತಿರ್ಬೋದು ನೋಡಿ, ಇಲ್ಲಿ ಗುಡಿಸಲುಗಳನ್ನು ಎಲ್ಲ ಗುಡಿಸಲುಗಳಲ್ಲೂ ಕೂಡ ಬೀಗ ಹಾಕಿದೆ. ಆ ಗುಡಿಸಲುಗಳು ಕೂಡ ಆ ಗುಡಿಸಲುಗಳೇ ಹೇಳ್ತವೆ ಬಡತನದ ರೇಖೆ ಯಾವ ಮಟ್ಟದಲ್ಲಿದೆ ಅನ್ನುವಂಥದ್ದು. ಇಲ್ಲಿ ಈ ಬಾರಿ ಅಂತೂ ಬರ ಇವರ ಬದುಕನ್ನೇ ಒಂದು ರೀತಿಯಲ್ಲಿ ಕಿತ್ತು ತಿನ್ನುವಂತೆ ಮಾಡಿದೆ. ಕುಡಿಯಲು ನೀರಿಲ್ಲ, ದನಕರುಗಳಿಗೂ ನೀರಿಲ್ಲ. ಇಂಥ ಗುಡಿಸಲುಗಳನ್ನು ಬಿಟ್ಟು ಹೋಗಿದ್ದಾರೆ. ಈ ಪರಿಸ್ಥಿತಿ ಇಲ್ಲಿ ಹೇಗಾಗಿದೆ ಅಂದರೆ, ಇವರಿಗೆ ಮಳೆ ಬಂದರೆ ಬೆಳೆ, ತಿನ್ನೋಕೆ ಅನ್ನ, ಮಳೆ ಇಲ್ಲದಿದ್ದರೆ ಬದುಕು ಬರಡು, ಬದುಕೆ ಇರುತ್ತೋ ಇಲ್ಲವಂಥ ಒಂದು ಆತಂಕ ಕೂಡ ಇವರನ್ನು ಕಾಡ್ತಾ ಇದೆ. ಇಲ್ಲಿ ಎಲ್ಲ ಮನೆಯೆಲ್ಲ ಬೀಗ ಹಾಕಿದೆಯಲ್ಲ, ಏನು ಕತೆ ಸರ್? ಎಲ್ಲರೂ ಇದಕ್ಕೆ ಕಬ್ಬು ಕಡಿಯಾಕ್ರಿ ಮಹಾರಾಷ್ಟ್ರಕ್ಕೆ ನೀರಾವರಿ ಏರಿಯಾದ ಕಡೆ ಹೋಗ್ಬಿಡ್ತಾರೆ. ಈಗ ನಮ್ಮ ಇಲ್ಲಿಯವ್ರು ಹೆಚ್ಚಾಗಿ ಸಾಂಗ್ಲಿ ಮತ್ತು ಮಿರಜ ಈ ಕಡೆ ಹೋಗ್ಬಿಡ್ತಾರೆ. ಇಲ್ಲಿ ಇದು ಸಿಗೋದಿಲ್ಲ ಅಲ್ರಿ, ಕೂಲಿ ಸಿಗೋದಿಲ್ಲ ರೀ. ವರ್ಷ ಕೋಟ್ಯಾನ್ಗಟ್ಲೆ ದುಡ್ಡು ಬಿಡ್ತಾರೆ ರೀ ನೀರಾವರಿ ಇಲಾಖೆಗೆ. ನಮ್ಗೆ ಯಾಕೆ ಬರಲಾತಿಲ್ರಿ? ಇಟ್ಟು ಡೆವಲಪ್ಮೆಂಟ್ ಆಗಬೇಕಾಗಿತ್ತಲ್ರಿ, ಅದು ಹೇಳೋರು. ಅದೇ ದುಡ್ಡು ನಮ್ಗೆ ಬಂದ್ರಿ ಕೆರೆ ತುಂಬ ಲಿಫ್ಟ್ ಇರಿಗೇಷನ್ ಮಾಡ್ರಲ್ಲ. ಇವತ್ತು ಆ ತಣಿದಿಂದ ಲಿಫ್ಟ್ ಇರಿಗೇಷನ್ ಮಾಡ್ಯಾರ, ಎಲ್ಲರ ಕಡೆ ಮಾಡ್ಯಾರ. ನಮ್ಮ ಕಡೆನೂ ಮಾಡ್ಬೋದಲ್ಲ, ಎತ್ತರ ಪ್ರದೇಶ ಅದ್ರಿ. ಆ ದುಡ್ಡು ನಮ್ಗೆ ಬತ್ತಂದ್ರೆ ನಾವು ಒಂದೇ ವರ್ಷನಾಗ ಒಂದು ಸ್ವಲ್ಪ ಬಜೆಟ್ನಾಗ ಹೆಚ್ಚಿಗಿಟ್ಟು ಇಲ್ಲೇ ಪ್ರಿಫರೆನ್ಸ್ ಹೆಚ್ಚು ಕೊಡ್ಬೇಕಂತ ನಾವು ಕೇಳ್ಕೊತೇವ್ರಿ. ಇಲ್ಲಿ ದಂಧ ಮಾಡಿದರೆ ದಂಧನೂ ಸರಿ ಆಗ್ತಂಗಿಲ್ಲ. ಇದರ ಸಂಬಂಧ ಒಮ್ಮೆ ನೀರಾಣಿ ಮಿನಿಸ್ಟ್ರೂ ಬಂದು ಹೋದರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಹೇಳಿದ್ರು, ಅದನ್ನು ಆ ಕಡೆ ಮಾಡೋದು ಹೋಯ್ತು. ಹೇಳೋದು ಅಷ್ಟೇ ಖರೆ ಐತ್ರಿ. ಅದು ಓಟ್ ಕೇಳೋ ಮುಂದೆ ಮಕ್ಕೊಂಡ್ರೆ ರಾತ್ರಿ ಬಾರಾಗ ಬಂದು ಎಬ್ಬಸ್ ಕಾಲು ಬೀಳ್ತಾರೆ. ಹಂಗೆ ಮಾಡು, ನಮಗೆ ಸಂಗಾಟ ತೊಗೊಂಡು ತಿರುಗಾಡೋದು, ಸಿಕ್ಕಾ ಹೊಡೆದು ಬಿಟ್ಟು ಮುಗಿದಿದೆ ನಮ್ಮ ಕೆಲಸ. ನಮ್ಮ ಡ್ಯೂಟಿ ಮುಗೀತು, ಅವ್ರ ಡ್ಯೂಟಿ ಚಾಲು ಆಯಿತು. ಪ್ರತಿ ವರ್ಷ ಹಿಂಗೆ ಆಗ್ತಾ ಇರುತ್ತೆ ನಿಮಗೆ ಸಮಸ್ಯೆ? ಹಾಂ ಹಿಂಗೆ ರೀ, ಹಿಂಗೆ ವನವಾಸ ಭಾಳ ರೀ. ಇಟ್ಟಿಟ್ಟು ಮುದುಕೂರಿ ಎಲ್ಲ ದುಡಿಲಾಕ ಹೋಗೋದೇ ತಿನ್ನೋದು ರೀ, ದುಡಿಲಾಕ ಹೋಗೋದೇ ತಿನ್ನೋದು. ಈಗ ಇಟ್ಟು ಗರ ಪರಿಸ್ಥಿತಿ. ದುಡಿ ಕೂಲಿ ಸಿಗುತ್ತಾ? ಎಲ್ಲಿಂದ ಕೂಲಿ? ಒಬ್ಬರು ಹಚ್ತಾರ, ಒಬ್ಬರು ಇಲ್ಲ. ಸರಿಯಾಗಿ ಕೂಲಿನೂ ಕೊಡಲ್ಲ, ಕೂಲಿನ ಕೊಡಂಗಿಲ್ಲ. ಜನ ನೀರಿಲ್ಲದೆ ಯಾವ ರೀತಿ ರೊಚ್ಚಿಗೆದ್ದಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ಕೊಡ್ತೀನಿ. ಅಜ್ಜಿ, ನೀರಿನ ಸಮಸ್ಯೆ ಹೇಗಿದೆ? ನೀರಿನ ನೋಡಿ ಭಾಳ ತ್ರಾಸ ನಮ್ಗೆ. ನಮ್ಗೆ ನೀರು ಬೇಕು ಮೊದಲು. ಒಟ್ಟೆ ನೀರು ಈಗ 5-6 ವರ್ಷ ಆಯ್ತು ನಮ್ಮೂರು ಹಿಂಗೆ ಹೊಯ್ಕೋತೆ ಹೊಂಟದ. ನೀರಿಗೆ ಹೋದ್ರೆ 10 ರೂಪಾಯಿ ತಗೋತಾರ್ರಿ. 10 ರೂಪಾಯಿ ತಗೋತಾರ ನಮಗೆ. ಮತ್ತೆ ಹ್ಯಾಂಗ ಮಾಡೋದ್ರಿ? 10 ಇಲ್ದವ್ರು ಎಲ್ಲಿದ್ ಕೊಡ್ಬೇಕು? ಇದ್ದವ್ರು ಆದ್ರೆ ಕೊಟ್ಟು ತರ್ತಾರ. ಬಡವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕ್ರಿ? ಬಡವ್ರು ಎಲ್ಲಿ ಹೋಗ್ಬೇಕು? ನಮ್ಮ ನೀರು ಬೇಕು ಮೊದಲ. ಈ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ. ಅವು ಹೊಯ್ಕೋ ಅವ್ರ ಮುಂದೆ, ಓಟ್ನವ್ರ ಮುಂದೆ ಹಾಕಲ್ಲ. ಅವ್ರು ಒಳಗಾಲ ಆಲಿ, ಅವರು ಕೊಡಲ್ಲ. ಅವರು ತಮ್ಮ ಕೆಲಸದ ಪೂರ್ತಕ್ಕೆ ಗಾಣಿಮಿಣಿ ಅವರು. ಎಲ್ಲ ಹೇಳ್ತಾರ್ರಿ, ಎಲ್ಲ ಮಾಡ್ತಾರ. ಓಟ್ ಕೊಟ್ಟು ಏನತ್ತಾರ, ನೀವು ಸಾತ್ಗೆ ತಾಚಿಗಡೆತಾರ ಓಟ್ ಕೊಡ್ಲಿಲ್ಲ ಅಂದ್ರೆ. ಅದಕ್ಕೆ ಅವ್ರಿಗೆ ಒಳಗಾಲ ಹಾಕಿ ಅವ್ರಿಗೆ ಓಟ್ನಿಗೆ ಹಾರಿಸಿ ತಂದು ಅವ್ರಿಗೆ ಊಟ ಬಡ್ದು ನಾವು ಹೊಯ್ಕೊಳ್ಳೋದು. ಏನ್ ಕುಡಿಬೇಕ್ರಿ ನೀರ? ಕೆಟ್ಟ ಹೊಲಸು ನೀರು ತಂದು ಜಡ್ ಬರ್ಲಾಗತ್ತದ್ರಿ. ಎಲ್ಲಾರು ದವಾಖಾನ್ಯಾಗ ನೋಡ್ಬೇರಿ ನೀವು. ದವಾಖಾನೆ ನೋಡ್ಬೇರಿ, ಡಾಕ್ಟರ್ ಕೇಳ್ಬೇರಿ. ಸಾಕಾಗಿದ್ರಿ ಹೊಲಸು ನೀರು ಕುಡುದು. ಇಂಜೆಕ್ಷನ್ ಮಾಡ್ಕೊಂತಾನ. ರೊಕ್ಕ ಇಲ್ಲಿ ಕೊಡ್ಬೇಕು ನಾವು. ಊರಾಗ ಕೆಲಸ ಇಲ್ಲ, ಮಳೆ ಇಲ್ಲ, ಹೆಂಗೆ ಮಾಡಮ್ ನಾವು? ರೊಕ್ಕ ಕೇಳ್ತಾರ ಅವರು. ಹಾಂ, ಹೆಂಗೆ ಮಾಡಮ್ ನಾವು? ರೊಕ್ಕ ಅಂದ್ರೆ ಇಲ್ಲೋ ಅವರೇ ಹೊಡೆದ್ರು ನಾವು ಕೂತೇವಿ. ಮತ್ತು ನಮ್ಮ ನೊಣಬೇನ್ ಹತ್ತದೆ ನಮಗೆ. ಹೆಂಗೆ ಮಾಡ್ತೀರಿ ನೋಡ್ರಿ. ಇದು ಇಲ್ಲಿನ ಹೆಣ್ಮಕ್ಕಳ ನೋವಿನ ಕತೆ. ಇದೇ ರೀತಿ ಇವರಿಗೆ ನೋವು ಕೊಟ್ಟರೆ ಮುಂದೊಂದು ದಿನ ಇವರ ಶಾಪ ತಟ್ಟಿತು ಜೋಕೆ. ವಿಧಾನಸೌಧದಿಂದ ಕೋಟ್ಯಾಂತರ ರೂಪಾಯಿ ಬಿಡುಗಡೆಯಾಗುತ್ತೆ. ಆದರೆ ನಿಜವಾಗ್ಲೂ ಇಲ್ಲಿನ ಜನರಿಗೆ ತಲುಪಿದೆಯಾ ಅನ್ನೋದನ್ನು ನೀವು ಕಣ್ಣಾರೆ ಕಂಡ್ರಿ. ಖಂಡಿತವಾಗಿಯೂ ಇವರಿಗೆ ಹಣ ತಲುಪ್ತಿಲ್ಲ. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ. ಇಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಇವರು ರೊಚ್ಚಿಗೆದ್ದು ವಿಧಾನಸೌಧ ಮುತ್ತಿಗೆ ಹಾಕೋ ಮುಂಚೆ ನೀವು ಎಚ್ಚೆತ್ತುಕೊಳ್ಳಿ. ಇವರಿಗೆ ಸರಿಯಾದ ಪರಿಹಾರ ಕೊಡಿ, ನೀರು ಕೊಡಿ. ಯಾಕಂದರೆ ನೀರು ಜೀವಜಲ. ನೀರಿಗಾಗಿ ಇವರು ಹಪಹಪಿಸುತ್ತಿದ್ದಾರೆ. ಇದು ಇವತ್ತಿನ ಕವರ್ ಸ್ಟೋರಿ. ಇನ್ನೊಂದು ಕವರ್ ಸ್ಟೋರಿನಿಗೆ ಮತ್ತೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.